ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಚಾರಿ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲಾಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಚಾರು ಅಂದರೆ ಜ್ಯೂಸ್ ಕೊಟ್ಬಿಟ್ಟು ವೈಶಾಖಗೆ ನೋಡ್ತಾ ಇರ್ತಾಳೆ, ಅಂದರೆ ಜ್ಞಾನ ತಪ್ಪೋಗ್ಲಿ ಅಂತ ಕಾಯ್ತಾ ಇರ್ತಾಳೆ. ಅಷ್ಟೊತ್ತಲ್ಲಿ ಅವಳಿಗೆ ಮೊಬೈಲ್ ನೋಡ್ತಾ ಇರ್ತಾಳೆ ವೈಶಾಖ. ಹಾಗೆ ತಲೆ ತಿರುಗ್ದಂಗೆ ಆಗುತ್ತೆ. ಅಕ್ಕ ಏನಾಯಿತು ಅಂದಾಗ, ಏನೋ ಒಂಥರ ತಲೆ ತಿರುಗ್ದಂಗೆ ಆಗ್ತಿದೆ ಕಣೆ, ಏನಾಯಿತು ಏನೋ ಗೊತ್ತಿಲ್ಲ ಅಂದಾಗ, ನೀನು ಪ್ರೆಗ್ನೆಂಟ್ ಅಲ್ವಾ ಅಕ್ಕ, ಅದಕ್ಕೆ ಆ ಥರ ಆಗ್ತಿದೆ ಅಂದ್ಬಿಟ್ಟು ಮನಸಲ್ಲೇ ಮಾತಾಡ್ಕೋತಾ ಇರ್ತಾಳೆ. ಇವತ್ತು ನಿನ್ನ ನಾಟಕ ಎಲ್ಲ ಬಯಲಾಗುತ್ತೆ, ಎಲ್ಲನೂ ಇವತ್ತು ಗೊತ್ತಾಗುತ್ತೆ ಅಂತ. ಸರಿ ನಿದ್ದೆ ಬರೋಂಗೆ ಆಗ್ತಿದೆ ಅಂತ ಹೇಳ್ತಾಳೆ ವೈಶಾಖ. ಆಗ ರೂಮಿಗೆ ಕರ್ಕೊಂಡು ಹೋಗಿ ಮಲಗಿಸ್ತಾಳೆ. ಆ ಟೈಮ್ಗೆ ಡಾಕ್ಟ್ರು ಬರ್ತಾರೆ, ಮಲಗಿಬಿಡ್ತಾಳೆ ವೈಶಾಖ. ಆಗ ಡಾಕ್ಟ್ರು ಬಂದು ಚೆಕ್ ಮಾಡ್ತಾರೆ. ಇನ್ನೊಂದು ಕಡೆ ರಾಮಚಾರಿ ಮುರಾರಿ ಇಬ್ಬರು ಕೂಡ ಯಾರೋ ಮೀರಾ ಇದು ಹೊಸಬ್ರು, ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ವಿ ನಾವು, ಇದ್ಯಾರೋ ಇದು ಹೊಸದಾಗಿ ಅಂತ ಮುರಾರಿ ಕೇಳ್ತಾನೆ. ಹೌದು, ನಾವು ಮಾತ್ರ ಪ್ರೀತಿಸೋರು ಕೃಷ್ಣನ ಅಂದ್ಕೊಂಡಿದ್ವಿ, ನೋಡು ಎಷ್ಟೊಂದು ಜನ ಇದ್ದಾರೆ ಅವನ್ನ ಪ್ರೀತಿಸೋರು, ಹೇಗೋ ಅವ್ರಿಗೆಲ್ಲ ಕೃಷ್ಣ ಇಲ್ಲ ಸತ್ತೋದ ಅಂತ ಹೇಳೋಕ್ಕಾಗುತ್ತೆ ಅಂದಾಗ, ನೀನು ಯಾಕೋ ರಾಮಚಾರಿ ಸುಮ್ಮನೆ ಇದೆ, ಎಲ್ಲ ಸತ್ಯ ಹೇಳೋದಲ್ವಾ ಅಂದಾಗ, ಬರೀ ಮಾತು ಬಿಟ್ಟಿದ್ದಕ್ಕೆ ಅವಳನ್ನ ಪ್ರೀತಿಸೋ ಜೀವ ಅಷ್ಟೊಂದು ಅಳ್ತಾ ಇತ್ತು ಅಂದರೆ ಇನ್ನು ಬದುಕಿಲ್ಲ ಅಂದರೆ ಹೇಗೋ ಅಂದ್ಬಿಟ್ಟು ಇಬ್ಬರು ಕೂಡ ಆ ರೀತಿ ಮಾತಾಡ್ಕೋತಾ ಇರ್ತಾರೆ. ಈ ಕಡೆ ಡಾಕ್ಟರು ಚೆಕ್ ಮಾಡಿಬಿಟ್ಟು ವೈಶಾಖ ಪ್ರೆಗ್ನೆಂಟ್ ಅಲ್ಲ ಅಂತ ಚಾರುಗೆ ಹೇಳ್ತಾರೆ. ಚಾರುಗೆ ಶಾಕ್ ಆಗಿಬಿಡುತ್ತೆ. ಆದರೆ ಚಾರು ಮಾತ್ರ ವೈಶಾಖ ಅಕ್ಕಂಗೆ ಅಂದರೆ ಪ್ರೆಗ್ನೆಂಟ್ ಆಗಿರಲಪ್ಪ ಅಂತ ದೇವ್ರ ಹತ್ರ ಬೇಡ್ಕೋತಾಳೆ. ಆದರೆ ಆಗಿರೋದಿಲ್ಲ, ಅವಳು ಪ್ರೆಗ್ನೆಂಟೇ ಅಲ್ಲ ಅಂತ ಡಾಕ್ಟರ್ ಹೇಳ್ತಾಳೆ. ಆಗ ಏನಾದರೂ ಅವಳಿಗೆ ಪ್ರಾಬ್ಲಮ್ ಇದೆಯಾ, ಏನಾದರೂ ಪ್ರೆಷರ್ ಹಾಕ್ತಿದ್ದೀರಾ ಮನೆ ಕಡೆಯಿಂದ ನೀವು, ಅದರಿಂದ ಅವರು ಸುಳ್ಳು ಹೇಳ್ತಿದ್ದಾರಾ ಅಂತ ಡಾಕ್ಟರ್ ಕೇಳ್ತಾರೆ. ಏನೂ ಪ್ರೆಷರ್ ಇಲ್ಲ ಡಾಕ್ಟರ್, ಚೆನ್ನಾಗೇ ಇರ್ತಾರೆ, ಆದರೂ ಏನಕ್ಕೆ ಈ ಥರ ಸುಳ್ಳು ಹೇಳ್ತಾರೆ ಅಂತ ಗೊತ್ತಿಲ್ಲ ಅಂದಾಗ, ಅದೊಂಥರ ಕಾಯಿಲೆ ಇರುತ್ತೆ ಅಂತ ಡಾಕ್ಟ್ರ್ ಹೇಳ್ತಾರೆ. ಏನು ಕೌನ್ಸಿಲಿಂಗಿಗೆ ನನಗೆ ಕರ್ಕೊಂಡು ಬನ್ನಿ ನನ್ನ ಕ್ಲಿನಿಕ್ಗೆ ಅಂದ್ಬಿಟ್ಟು ಡಾಕ್ಟ್ರ್ ಅಲ್ಲಿಂದ ಹೊರಡ್ತಾರೆ. ಅವ್ರಿಗೆ ಕೌನ್ಸಿಲಿಂಗ್ ಬೇಕಾಗಿಲ್ಲ ಡಾಕ್ಟರ್, ನಾನೇ ಕೊಡ್ತೀನಿ ನೋಡ್ಕೊಡಿ, ಇನ್ಮೇಲಿಂದ ಇದೆ ಅವಳಿಗೆ ಟಾರ್ಚರು ಅಂದ್ಬಿಟ್ಟು ಅವಳು ಹೇಳೋ ಟೈಮ್ಗೆ ಗಾಳಿ ಬೀಸ್ತಾ ಇರ್ತಾಳೆ ಚಾರು. ಇದ್ಮೇಲೆ ಟಾಂಗ್ ಕೊಡ್ತಾ ಇರ್ತಾಳೆ ಚಾರು, ಪ್ರೆಗ್ನೆನ್ಸಿನೇ ಅಲ್ಲ ಅಂತ. ಆದರೆ ಅವಳಿಗೆ ಶಾಕ್ ಆಗಿರುತ್ತೆ. ಇನ್ಮೇಲೆ ಇದೆ ನಿನಗೆ ಒದಿಯೋದು ಅಂದಾಗ, ಯಾರೇ ಒದಿತಾರೆ ನನಗೆ ಅಂತ ವೈಶಾಖ ಕೇಳಿದಾಗ, ನಿನ್ನ ಮಗು ಅಕ್ಕ ಅಂದ್ಬಿಟ್ಟು ಆ ರೀತಿ ಇದು ಮಾಡಿಬಿಡ್ತಾಳೆ. ಇವರು ಸುಸ್ತಾಗಿದೆಯಾ ಏನಾದರೂ ತರ್ತೀನಿ ಅಂತ ಚಾರು ಹೋಗ್ತಾಳೆ. ಮನೆಯವರೆಲ್ಲ ಹೊರಗಡೆ ಹೋಗಿರ್ತಾರಲ್ಲ, ಬಂದಿರ್ತಾರೆ ಅಜ್ಜಿ ಅವರೆಲ್ಲ, ಜಾನಕಿ ಅವರೆಲ್ಲ ಬಂದಾಗ ವೈಶಾಖ ಮತ್ತು ಚಾರು ಇಬ್ಬರನ್ನೂ ಕರೀತಾರೆ. ವೈಶಾಖನ ಕರೆದ್ಬಿಟ್ಟು ನಮ್ಮ ಮನೇಲಿ ಬಸ್ರಿ ಇದ್ದಾರೆ ಅಂತ ಎಲ್ಲ ತಿಂಡಿ ತಿನಿಸುಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅಲ್ಲೂ ನಾಟಕ ಶುರು ಮಾಡ್ಕೋತಾಳೆ ವೈಶಾಖ. ಅತ್ತೆ ನನಗೆ ತಿಂಡಿ ಸ್ವೀಟ್ ಎಲ್ಲ ಬೇಡ, ಬರೀ ಹಣ್ಣು ಗಿಣ್ಣು ಇದ್ದರೆ ಕೊಡಿ ಅಂದ್ಬಿಟ್ಟು ಅಲ್ಲಿ ನಾಟಕ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ರಾಮಚಾರಿ ಮತ್ತು ಮುರಾರಿ ಇಬ್ಬರು ಕೂಡ ಅದು ಯಾವುದೋ ಆಶ್ರಮ ಅಂದ್ರಲ್ಲ, ಅಲ್ಲಿಗೆ ಹೋಗ್ಬೇಕು ನಾವು, ಅಲ್ಲಿ ಹೋದರೆ ಅಲ್ಪ ಸ್ವಲ್ಪ ಸತ್ಯ ಆದರೂ ತಿಳಿಯುತ್ತೆ ನಮಗೆ ಅಂತ ಮಾತಾಡ್ಕೋತಾ ಇರ್ತಾರೆ. ಈ ಕಡೆ ಚಾರು ಬೇಕು ಅಂತಾನೆ ಸೀಮಂತ ಎಷ್ಟು ಮಂತಿಗೆ ಮಾಡೋದು ಅಜ್ಜಿ ಅಂತ ಅಜ್ಜಿ ಜೊತೆ ಕೇಳ್ತಾ ಇರ್ತಾಳೆ. 7 ತಿಂಗಳಿಗೆ ಅಂತ ಹೇಳಿದಾಗ ವೈಶಾಖಗೆ ಶಾಕ್ ಆಗುತ್ತೆ. ಇದೇನಿದು ಇವಳು ಈ ಥರ ಎಲ್ಲ ಮಾತಾಡ್ತಿದ್ದಾಳೆ, ಸೀಮಂತ ಗೀಮಂತ ಎಲ್ಲ ಅಂದಾಗ ಅಲ್ಲಿ ಸೀಮಂತದ ಬಗ್ಗೆ ಅಜ್ಜಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ಫೋಟೋಶೂಟ್ ಎಲ್ಲ ಮಾಡಿಸೋಣ ಅಂತ ಚಾರು ಎಲ್ಲ ಹೇಳ್ತಾ ಇರಬೇಕಾದ್ರೆ ಶಾಕ್ ಆಗುತ್ತೆ ವೈಶಾಖಗೆ. ಅಕ್ಕ ನೀನು ಒಳ್ಳೆ ಉದ್ದೇಶ ಇಟ್ಕೊಂಡು ಏನಾದರೂ ಈ ಸುಳ್ಳು ಹೇಳಿದರೆ ನಿನ್ನ ಜೊತೆ ನಾನು ನಿಲ್ತೀನಿ, ಏನಾದರೂ ಕೆಟ್ಟ ಉದ್ದೇಶ ಇಟ್ಕೊಂಡು ಈ ಥರ ಮಾಡಿದರೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಚಾರು ಮನಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.